ಗ್ರೋ IPOಗೆ ಡಿಮ್ಯಾಂಡ್ ಮುಗಿಲು ಮುಟ್ಟಿದೆ. ಆದ್ರೆ ಈ ರೀತಿ ಜನ ಮುಗಿ ಬೀಳೋದಕ್ಕೆ ಅಸಲಿ ಕಾರಣ ಏನು? ಜಗತ್ತಿನ ಮತ್ತು ಭಾರತದ ದೊಡ್ಡ ದೊಡ್ಡ ಇನ್ವೆಸ್ಟರ್ಗಳು ಯಾಕೆ ಇದರಲ್ಲಿ ಪಾಲು ತೆಗೆದುಕೊಳ್ಳೋದಕ್ಕೆ ಕ್ಯೂ ನಿಂತಿದ್ದಾರೆ? ಬನ್ನಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಆಂಕರ್ ಬುಕ್ 15 ಪಟ್ಟು ಓವರ್ ಸಬ್ಸ್ಕ್ರೈಬ್ ಆಗಿದೆ. ಲಭ್ಯವಿರೋ ಷೇರುಗಳಿಗಿಂತ 15 ಪಟ್ಟು ಹೆಚ್ಚು ಬಿಡ್ಗಳು ಬಂದಿವೆ. ಅಂದ್ರೆ ಒಂದು ಸಣ್ಣ ಕೇಕ್ ಇದೆ, ಆದ್ರೆ ಅದನ್ನ ತಿನ್ನೋಕೆ ತುಂಬಾ ಜನ ಕಾಯ್ತಿದ್ದಾರೆ ಅನ್ನೋ ಹಾಗೆ. ಇನ್ನು ನಾರ್ವೆ, ಸಿಂಗಾಪುರ್ ಮತ್ತು ಅಬುದಾಬಿಯ ದೊಡ್ಡ ದೊಡ್ಡ ಸಾವರಿನ್ ವೆಲ್ತ್ ಫಂಡ್ಗಳು ಇದರಲ್ಲಿ ಹೂಡಿಕೆ ಮಾಡಿವೆ. ಈ ದೊಡ್ಡ ದೊಡ್ಡ ತಿಮಿಂಗಿಲಗಳೇ ಒಂದು ಕಂಪನಿಯನ್ನ ಬೆಂಬಲಿಸಿದೆ ಅಂತ ಹೇಳಿದ್ರೆ ಅದು ಆ ಕಂಪನಿಯ ಮೇಲಿರುವಂತ ದೊಡ್ಡ ಭರವಸೆಯ ಸಂಕೇತ ಅಂತಾನೆ ಹೇಳ್ಬೋದು. MIT ಮತ್ತು ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ನಂತಹ ದೊಡ್ಡ ಹೆಸರುಗಳು ಕೂಡ ಗ್ರೋ ಹಿಂದೆ ನಿಂತಿವೆ. ಜೊತೆಗೆ HDFC ಲೈಫ್ ಮತ್ತು ICICI ಪ್ರುಡೆನ್ಷಿಯಲ್ ನಂತಹ ದೀರ್ಘಾವಧಿಯ ಹೂಡಿಕೆದಾರರು, ಲಾಂಗ್ ಟರ್ಮ್ ಪ್ಲೇಯರ್ಸ್ ಬಂದಿದ್ದಾರೆ. ಇದು ಗ್ರೋನ ಭವಿಷ್ಯದ ಮೇಲೆ ಅವರಿಟ್ಟಿರುವಂತ ಗಟ್ಟಿ ನಂಬಿಕೆಯನ್ನ ತೋರಿಸುತ್ತೆ. ಇನ್ನು ನಮ್ಮ ಭಾರತದ ಲೆಜೆಂಡರಿ ಇನ್ವೆಸ್ಟರ್ಗಳನ್ನ ಮರೆಯೋ ಹಾಗೆ ಇಲ್ಲ. ಸುನಿಲ್ ಸಿಂಘಾನಿಯಾ, ಉತ್ಪಲ್ ಶೇಟ್, ಮಧುಸೂದನ್ ಕೆಲಾ ಮತ್ತು ವಿಕಾಸ್ ಖೇಮಾನಿ ಇವರೆಲ್ಲ ಗೆಲ್ಲುವ ಕುದುರೆಗಳನ್ನ ಬೇಗ ಗುರುತಿಸೋದ್ರಲ್ಲಿ ಎಕ್ಸ್ಪರ್ಟ್ಗಳು. ಜೊತೆಗೆ ಭಾರತದ ಟಾಪ್ ಮ್ಯೂಚುವಲ್ ಫಂಡ್ಗಳಾದ HDFC, SBI, ಆಕ್ಸಿಸ್, ಮೋತಿಲಾಲ್ ಓಸ್ವಾಲ್ ಇವೆಲ್ಲವೂ ಕೂಡ IPOವನ್ನು ಬೆಂಬಲಿಸ್ತಾ ಇರೋದು ಬೆಂಕಿಗೆ ತುಪ್ಪ ಸುರಿದಂತ ಆಗೋಗಿದೆ. ಇನ್ನು ಗ್ರೇ ಮಾರ್ಕೆಟ್ ಪ್ರೀಮಿಯಂ GMP 17% ಹೆಚ್ಚಾಗಿದೆ. ಇದು ಮಾರ್ಕೆಟ್ ನಲ್ಲಿರುವಂತಹ ಬಲವಾದ ಉತ್ಸಾಹವನ್ನ ತೋರಿಸ್ತಾ ಇದೆ. ಆದ್ರೆ ನೆನಪಿಡಿ, ಇದು ಕೇವಲ ಮಾರುಕಟ್ಟೆಯ ಬಜ್ ಅಷ್ಟೇ, ಗ್ಯಾರಂಟಿ ರಿಟರ್ನ್ಸ್ ಅಲ್ಲ. ಆದ್ರೆ ಯಾಕೆ ಇಷ್ಟೆಲ್ಲ? ಕಾರಣ ಕಂಪನಿಯ ಪ್ರಮೋಟರ್ಗಳು OFS ಅಂದ್ರೆ ಆಫರ್ ಫಾರ್ ಸೇಲ್ ನಲ್ಲಿ ಭಾಗವಹಿಸ್ತಾ ಇಲ್ಲ. ಅಂದ್ರೆ ತಮ್ಮ ಷೇರುಗಳನ್ನ ಮಾರ್ತಾ ಇಲ್ಲ. ಇದು ಅವರಿಗೆ ತಮ್ಮ ಬಿಸ್ನೆಸ್ ಮೇಲೆ ಇರುವಂತ ಬಲವಾದ ವಿಶ್ವಾಸವನ್ನ ತೋರಿಸುತ್ತೆ. ಇನ್ನು ಕಂಪನಿಯ ನಿವ್ವಳ ಲಾಭಾಂಶ ನೆಟ್ ಮಾರ್ಜಿನ್ ಸುಮಾರು 46% ಇದೆ. ಅಂದ್ರೆ ಗಳಿಸಿದ ಪ್ರತಿ 100 ರೂಪಾಯಿಯಲ್ಲಿ ಅವರು 46 ರೂಪಾಯಿ ಲಾಭ ಮಾಡಿದ್ದಾರೆ. ಇನ್ನು ನಾವು ಹಿಂದಿನ ಕಾರ್ಯಕ್ಷಮತೆಯನ್ನ ಒಂದ್ಸರ್ತಿ ನೋಡಿದ್ರೆ ಹಣಕಾಸು ವರ್ಷ ಫೈನಾನ್ಷಿಯಲ್ ಇಯರ್ 22ರಿಂದ 25ರವರೆಗೆ ಆದಾಯ 127.7% ನಷ್ಟು CAGR ವಾರ್ಷಿಕ ಸಂಯುಕ್ತ ಬೆಳವಣಿಗೆ ದರದಲ್ಲಿ ಬೆಳೆದಿದೆ. ಹಾಗೂ NSE ಯಲ್ಲಿರುವಂತಹ ಆಕ್ಟಿವ್ ಕ್ಲೈಂಟ್ಗಳಲ್ಲಿ ಕಂಪನಿಯು 26% ಮಾರುಕಟ್ಟೆ ಪಾಲನ್ನ, ಮಾರ್ಕೆಟ್ ಶೇರ್ ಅನ್ನ ಹೊಂದಿದೆ. ಸೊ ಇದೇ ಕಾರಣಕ್ಕೆ ಗ್ರೋ IPOಗೆ ಇಷ್ಟೊಂದು ಡಿಮ್ಯಾಂಡ್ ಬಂದಿರೋದು. ಆದ್ರೆ ನೀವು ಹೂಡಿಕೆ ಮಾಡುವ ಮುನ್ನ ನೀವೇ ರಿಸರ್ಚ್ ಮಾಡಿ ಹಾಗೂ ಹಣಕಾಸು ಸಲಹೆಗಾರರನ್ನ ಅಥವಾ ತಜ್ಞರನ್ನ ಕಾಂಟ್ಯಾಕ್ಟ್ ಮಾಡಿ. ಇದು ಕೇವಲ ಒಂದು ಮಾಹಿತಿ ಅಪ್ಡೇಟ್ ಅಷ್ಟೇ, ಯಾವುದೇ ಹಣಕಾಸು ಸಲಹೆ ಅಥವಾ ಫೈನಾನ್ಷಿಯಲ್ ಅಡ್ವೈಸ್ ಅಲ್ಲ. ಷೇರು ಮಾರುಕಟ್ಟೆಯಲ್ಲಿನ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಒಳಪಟ್ಟಿರುತ್ತವೆ. ಹೂಡಿಕೆ ಮಾಡುವ ಮೊದಲು ದಯವಿಟ್ಟು ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಮತ್ತು ಸಂಬಂಧಿತ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ. ಬಾಸ್ ವಾಲಾ, ಬಿ ದ ಬಾಸ್.